ಸ್ನೇಹಿತರೆ, ನನ್ನ ಕನ್ನಡ ಮಾತುಕತೆ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಕಥೆಯು ನನ್ನ ಚಾನಲ್ನಲ್ಲಿ ಪಂಚತಂತ್ರದ 10ನೆಯ ಕಥೆಯಾಗಿರುತ್ತದೆ. ಕೇಳಿ. ಎತ್ತ ಕಣ್ಣು ಹಾಯಿಸಿದರೂ ಪಚ್ಚೆ ಪೈರುಗಳು, ಹಸಿರು ತುಂಬಿದ್ದ ಹೊಲಗದ್ದೆಗಳು, ಗಿರಿ ಶಿಖರಗಳಿಂದ ಜಿನುಗುತ್ತಿರುವ ಸಾವಿರಾರು ಸಣ್ಣ ಸಣ್ಣ ಝರಿಗಳು. ಇಂತಹ ಪರಿಸರದಲ್ಲಿ ಒಂದು ಸುಂದರ ಸರೋವರ, ಅದರಲ್ಲೊಂದು ನಿರುಪದ್ರವಿ ಆಮೆ ಬಹಳ ಕಾಲದಿಂದಲೂ ವಾಸ ಮಾಡುತ್ತಿತ್ತು. ಅದಕ್ಕೆ ಸಕಟ ವಿಕಟರೆಂಬ ಇಬ್ಬರು ಪ್ರಾಣ ಸ್ನೇಹಿತ ರಾಜಹಂಸ ಪಕ್ಷಿಗಳು. ಆಮೆಯು ಸ್ನೇಹಜೀವಿಯೂ ಮಾತಿನ ಮಲ್ಲನೂ ವಾಚಾಳಿಯೂ ಆಗಿತ್ತು. ಅದಕ್ಕೆ ತನ್ನ ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಿರುವುದೆಂದರೆ ಬಹಳ ಇಷ್ಟವಾಗುತ್ತಿತ್ತು. ಹಂಸಗಳು ಕೂಡ ಬೆಳಿಗ್ಗೆಯೇ ಆಮೆಯ ಹತ್ತಿರ ಬಂದು ತಮಗೆ ತಿಳಿದಿದ್ದ ಪುಣ್ಯ ಪುರುಷರ ವೀರರ ಕಥೆಗಳನ್ನು ವರ್ಣಿಸಿ ಹೇಳುತ್ತಿದ್ದವು. ಹೀಗೆ ಆಮೆ ಹಂಸಗಳು ಸ್ನೇಹದ ಬೆಸುಗೆಯಿಂದ ಮೂವರು ಗಳಸ್ಯ ಕಂಠಸ್ಯ ಸ್ನೇಹಿತರಾಗಿ ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ಹೀಗಿರುವಾಗ ದುರದೃಷ್ಟವಶಾತ್ ಒಂದು ಸಲ ಭೀಕರ ಬರಗಾಲ ಬಂದಿತ್ತು. ಎಲ್ಲ ನದಿಗಳು ಸರೋವರಗಳು ಬತ್ತಿ ಹೋದವು. ಆಕಾಶದಲ್ಲಿ ಬಿಳಿ ಮೋಡಗಳು ದಟ್ಟೈಸಿದರೂ ಮಳೆ ಮಾತ್ರ ಬಾರದೆ ಪರಿಸ್ಥಿತಿಯು ತೀರಾ ಹದಗೆಟ್ಟು ಹೋಯಿತು. ಜನರು, ಜಲಚರ ಪ್ರಾಣಿಗಳು ನೀರಿಗಾಗಿ ಹಾಹಾಕಾರ ಮಾಡುತ್ತಾ ಬಹಳ ಸಂಕಟದಿಂದ ಬದುಕಬೇಕಾಗಿತ್ತು. ಈ ಆಮೆಯಿದ್ದ ಸರೋವರವೂ ಕೂಡ ಬತ್ತಿ ಹೋಗಿ ಅದರಲ್ಲಿ ಕೆಸರು ಮಾತ್ರ ತುಂಬಿ ಹೋಗಿತ್ತು. ಆಮೆಯು ದಿಕ್ಕು ತೋಚದೆ ಆ ಸ್ಥಳವನ್ನು ಬಿಟ್ಟು ಬೇರೆ ಯಾವುದಾದರೂ ಜಲಭರಿತವಾದ ಸರೋವರಕ್ಕೆ ಹೋಗಿ ಜೀವಿಸಬೇಕೆಂದು ಯೋಚಿಸುತ್ತಿತ್ತು. ಆಮೆ ತನ್ನ ಮಿತ್ರರಾದ ಹಂಸಗಳನ್ನು ಒಂದು ದಿನ ಆಮೆ ಕೇಳಿತು, ಸ್ನೇಹಿತರೆ, ನಾನು ಅನೇಕ ವರ್ಷಗಳಿಂದಲೂ ನಿಶ್ಚಿಂತೆಯಾಗಿ ವಾಸ ಮಾಡುತ್ತಿದ್ದ ಈ ಸರೋವರವು ಈಗ ಬತ್ತಿ ಹೋಗುತ್ತಿದೆ. ನಾನು ಇಲ್ಲಿಯೇ ಇದ್ದರೆ ಬದುಕುವುದು ಕಷ್ಟ. ಹಾಗಾಗಿ ನನ್ನ ಸ್ನೇಹಿತರಾದ ನೀವುಗಳು ನನಗೆ ತಕ್ಕ ಸಲಹೆಯನ್ನಿತ್ತು ನನ್ನನ್ನು ಕಾಪಾಡಬೇಕು. ನನಗೆ ಬಂದಿರುವ ವಿಪತ್ತಿನಿಂದ ನನ್ನನ್ನು ಹೇಗಾದರೂ ಮಾಡಿ ಪಾರು ಮಾಡಿರಿ. ನಾನು ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ನನ್ನ ಪ್ರಾಣ ಸ್ನೇಹಿತರಾದ ನೀವುಗಳು ನನ್ನ ಪ್ರಾಣ ಉಳಿಸಿರಿ ಎಂದು ಬೇಡಿಕೊಂಡಿತ್ತು. ಆಗ ಹಂಸ ಪಕ್ಷಿಗಳು ಒಂದು ಉಪಾಯವನ್ನು ಸೂಚಿಸಿದವು. ಒಂದು ಹಂಸ ಪಕ್ಷಿ ಹೇಳಿತು, ಮಿತ್ರನೇ, ನಾವೊಂದು ಕೋಲನ್ನು ತಂದು ಅದರ ಎರಡೂ ತುದಿಗಳನ್ನು ನಮ್ಮ ಕೊಕ್ಕಿನಿಂದ ಭದ್ರವಾಗಿ ಹಿಡಿದುಕೊಳ್ಳುತ್ತೇವೆ. ನೀನು ಕೋಲಿನ ಮಧ್ಯಭಾಗವನ್ನು ಬಾಯಿಯಲ್ಲಿ ಭದ್ರವಾಗಿ ಕಚ್ಚಿಕೊಳ್ಳಬೇಕು. ನಾವು ಹಾರಿ ಹೋಗಿ ನಿನ್ನನ್ನು ಯಾವುದಾದರೂ ಜಲ ಸಮೃದ್ಧಿ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿನ್ನ ಬಾಯಿ ತೆರೆಯಬಾರದು, ತಿಳಿಯುತ್ತೆ? ಒಂದು ವೇಳೆ ನೀನು ಹಾಗೇನಾದರೂ ಮಾಡಿದರೆ ಕೆಳಗೆ ನೆಲಕ್ಕೆ ಬಿದ್ದು ಪ್ರಾಣ ಬಿಡುತ್ತೀಯ. ಆದ್ದರಿಂದ ನಾವು ಆಕಾಶದಲ್ಲಿ ಹಾರಿ ಹೋಗುತ್ತಿರುವಾಗ ನೀನು ಮೌನವಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು ಎಂದು ಹೇಳಿತು. ಆಮೆ, ನೀವು ಹೇಳಿದ ಹಾಗೆ ನಾನು ಮೌನವಾಗಿ ತುಂಬ ಹುಷಾರಾಗಿರುತ್ತೇನೆ. ನೀವು ನನ್ನನ್ನು ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನನ್ನ ಪ್ರಾಣವನ್ನು ಉಳಿಸಿ ಮಿತ್ರರೇ ಎಂದು ಗೋಗರಿಯಿತು. ಸರಿ, ಹಾಗಾದರೆ ನಾವು ನಿನ್ನನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ಹಂಸ ಪಕ್ಷಿಗಳು ಕೋಲೊಂದನ್ನು ತಂದು ಅದರ ಸಹಾಯದಿಂದ ಆಮೆಯನ್ನು ತಮ್ಮ ಕೊಕ್ಕಿನಲ್ಲಿ ಸಿಕ್ಕಿಸಿಕೊಂಡಿದ್ದ ಕೋಲಿನ ಆಧಾರದಿಂದ ಆಕಾಶದಲ್ಲಿ ಹಾರಿದವು. ಹಂಸ ಪಕ್ಷಿಗಳು ಏನನ್ನೂ ಕಚ್ಚಿಕೊಂಡು ಹೋಗುತ್ತಿರುವುದನ್ನು ಕಂಡ ಭೂಮಿಯ ಮೇಲಿದ್ದ ಜನರು ಆಶ್ಚರ್ಯಪಟ್ಟರು. ಈ ವಿಚಿತ್ರ ದೃಶ್ಯವನ್ನು ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮಗೆ ತಿಳಿದಂತೆ ಮಾತಾಡಿಕೊಳ್ಳತೊಡಗಿದರು. ಹಂಸಗಳು ತಮ್ಮ ಕೊಕ್ಕುಗಳಲ್ಲಿ ಸಾಕ್ಷಾತ್ ವಿಷ್ಣುವಿನ ಸುದರ್ಶನ ಚಕ್ರವನ್ನೇ ಹಿಡಿದಿವೆ ಎಂದೊಬ್ಬರು ಹೇಳಿದರೆ, ಇನ್ನೊಬ್ಬರು ಅದು ವಿಷ್ಣು ಚಕ್ರವಲ್ಲ, ಅದೊಂದು ಸಾಧಾರಣ ಚಿಕ್ಕ ಗಾಡಿಯ ಚಕ್ರ ಎಂದು ಮಾತನಾಡಿಕೊಳ್ಳತೊಡಗಿದರು. ಅವರ ಮಾತುಗಳನ್ನು ಕೇಳುತ್ತಿದ್ದ ಆಮೆಗೆ ಬಹಳ ಕೋಪ ಬಂದಿತ್ತು. ತನ್ನನ್ನು ಹೀಯಾಳಿಸುತ್ತಿದ್ದ ಜನರನ್ನು ಕಂಡು ಅದರ ಕೋಪ ಮಿತಿ ಮೀರಿತು. ಕೋಪೋದ್ರೇಕದಿಂದ ಕಿಡಿಕಿಡಿಯಾಯಿತು. ಈ ಮೂರ್ಖ ಜನರು ಬಾಯಿಗೆ ಬಂದಂತೆ ಮಾತನಾಡುತ್ತಾ ತನಗೆ ಅವಮಾನಗೊಳಿಸುತ್ತಿದ್ದಾರೆ, ಇವರಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ಯೋಚಿಸಿ ಆಮೆ ಮೈ ಮರೆತು ತನ್ನ ಬಾಯಿ ತೆರೆಯಿತು. ಇನ್ನೇನು ಕೂಡಲೇ ದಪ್ಪೆಂದು ಬಂಡೆಕಲ್ಲೊಂದರ ಮೇಲೆ ಬಿದ್ದು ಪ್ರಾಣ ಬಿಟ್ಟಿತು. ಅದರ ಚಿಪ್ಪು ಚೂರು ಚೂರಾಗಿತ್ತು. ತಮ್ಮ ಮಿತ್ರ ಆಮೆಯ ಈ ಅನಿರೀಕ್ಷಿತ ದುರ್ಮರಣವನ್ನು ಕಂಡ ಹಂಸ ಪಕ್ಷಿಗಳು ದುಃಖಿತರಾದರು. ಬೇರೇನೂ ಮಾಡಲು ಸಾಧ್ಯವಿಲ್ಲವಾದ್ದರಿಂದ ಅವು ತಮ್ಮ ದಾರಿ ಹಿಡಿದುಕೊಂಡು ಮುಂದೆ ಸಾಗಿದವು. ಹೀಗೆ ಆಮೆ ತನ್ನ ಮೂರ್ಖ ಯೋಚನೆಗಳಿಂದ ತನ್ನ ಪ್ರಾಣ ಬಿಟ್ಟಿತು.
ಇತರರಿಗೆ ಬುದ್ಧಿ ಕಲಿಸಲು ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿತು ಆಮೆ. ಈ ಕಥೆಯ ಪ್ರಕಾರ ನಮ್ಮ ವಿಷಯದಲ್ಲಿ ನಾವೇ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಇತರರು ಏನೋ ಹೇಳಿದರು, ಏನೋ ಮಾಡಿದರು ಎಂಬ ಕಾರಣಕ್ಕಾಗಿ ನಮ್ಮ ಮನಸ್ಸಿನ ಸ್ವಾಸ್ಥ್ಯವನ್ನು ಕದಡಿಕೊಂಡಲ್ಲಿ ನಷ್ಟವಾಗುವುದು ನಮಗೇ ಆಗಿರುತ್ತದೆ. ಎಂತಹುದೇ ಸಂದರ್ಭದಲ್ಲಿಯೂ ನಮ್ಮ ಗುರಿಯನ್ನು ನಾವು ಸಾಧಿಸಿಕೊಳ್ಳುವುದು ನಮ್ಮ ಧ್ಯೇಯವಾಗಿರಬೇಕಾಗುತ್ತದೆ. ಇದು ಈ ಕಥೆಯ ನೀತಿ ಪಾಠ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕಥೆಗಾಗಿ ನಿರೀಕ್ಷಿಸಿ.